ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ಶ್ರೀ ಲಕ್ಷ್ಮೀ ದೇವಿ ನಮಃ ಅಂತ ಕಮೆಂಟ್ ಮಾಡಿ, ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ, ಓಂ ಕುಬೇರರಾಯ ನಮಃ ಅಂತ ಕಮೆಂಟ್ ಮಾಡಿ, ಓಂ ಶಂ ಶನೇಶ್ವರಾಯ ನಮಃ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಮಹಾಲಕ್ಷ್ಮಿ ಕೃಪೆಯಿಂದ ಧನ ಸಂಪತ್ತು ವೃದ್ಧಿಯಾಗಲಿ ಸಿಂಹರಾಶಿಯವರಿಗೆ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಏಪ್ರಿಲ್ 2026 ಸಿಂಹರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಮೊದಲನೇದಾಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆನಂತರ ಒಂದೊಂದಾಗಿ ಅಂದರೆ ವೃತ್ತಿ ಬಗ್ಗೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏಪ್ರಿಲ್ 2026 ಸಿಂಹರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ. ಪ್ರಮುಖ ಗ್ರಹ ಸಂಚಾರ ಸ್ನೇಹಿತರೆ, ಗ್ರಹ ಶನಿ 6 ಮತ್ತು 7ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಅಷ್ಟಮ ಶನಿ, ಆರೋಗ್ಯದ ಸಮಸ್ಯೆಗಳು, ಸಂಗಾತಿಯೊಂದಿಗೆ ವಿವಾದಗಳು, ಹಠಾತ್ ಅಡೆತಡೆಗಳು ಹೆಚ್ಚಾಗಲಿದೆ. ಇನ್ನು ಮಂಗಳ 4 ಮತ್ತು 9ನೇ ಮನೆಯ ಅಧಿಪತಿ ಯೋಗಕಾರಕ 8ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನ ಮಾಡಲಿದೆ. ಹಠಾತ್ ಗಾಯಗಳು, ತಂದೆಯ ಆರೋಗ್ಯ, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವಿಳಂಬ ಅಂತಾನೆ ಹೇಳಬಹುದು. ಇನ್ನು ಸೂರ್ಯ 1ನೇ ಮನೆಯ ಅಧಿಪತಿ, ಲಗ್ನಾಧಿಪತಿ 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನ ಮಾಡಲಿದೆ. ಅದೃಷ್ಟ, ನಾಯಕತ್ವ, ದೀರ್ಘ ಪ್ರಯಾಣ, ಆಧ್ಯಾತ್ಮಿಕ ಒಲವು, ಭಾರಿ ಯಶಸ್ಸು ಅಂತಾನೆ ಹೇಳಬಹುದು. ಇನ್ನು ಶುಕ್ರನ ಸಂಚಾರ 3 ಮತ್ತು 10ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡಲಿದೆ. ಏಪ್ರಿಲ್ 19ರಿಂದ ಸ್ನೇಹಿತರೆ, ವೃತ್ತಿಯಲ್ಲಿ ಕೀರ್ತಿ, ಕಲಾವಿದರಿಗೆ ಅವಕಾಶಗಳು, ವ್ಯಾಪಾರದಲ್ಲಿ ತ್ವರಿತ ಬೆಳವಣಿಗೆ ಅಂತಲೇ ಹೇಳಬಹುದು. ಇನ್ನು ಗುರು 5 ಮತ್ತು 8ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನ ಮಾಡಲಿದೆ. ಸ್ಥಿರವಾದ ಆರ್ಥಿಕ ಲಾಭಗಳು, ಹಿರಿಯರ ಬೆಂಬಲ, ಮಕ್ಕಳಿಂದ ಸಂತೋಷ ಅಂತಾನೆ ಹೇಳ್ಬೋದು. ಇದು ಸಿಂಹ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಈ ರೀತಿ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳ ಸಾರಾಂಶವನ್ನ ಕೇಳೋದಾದ್ರೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅಷ್ಟಮ ದೋಷದಿಂದ ಭಾಗ್ಯದ ಉದಯದವರೆಗೆ ಅಂತಾನೆ ಹೇಳಬಹುದು. ನಮಸ್ಕಾರ. ಏಪ್ರಿಲ್ 2026 ಸಿಂಹರಾಶಿಯವರಿಗೆ 2 ವಿಭಿನ್ನ ಹಂತಗಳನ್ನು ಅನುಭವಿಸುವಂತಹ ತಿಂಗಳಾಗಿದೆ. ತಿಂಗಳ ಆರಂಭದಲ್ಲಿ ಅಷ್ಟಮ ಶನಿ ಮತ್ತು ಏಪ್ರಿಲ್ 8ರಿಂದ ಅಷ್ಟಮ ಕುಜ, ಮಂಗಳ ಮೀನದಲ್ಲಿ 8ನೇ ಮನೆಯಲ್ಲಿ ಸ್ನೇಹಿತರೆ ಸಂಚಾರವನ್ನ ಮಾಡಲಿದೆ. ಅದೇ ರೀತಿ ನಿಮ್ಮ ಹಾದಿಯಲ್ಲಿ ಕಠಿಣ ಸವಾಲುಗಳು ಎದುರಾಗುತ್ತವೆ. ನಿಮ್ಮ ಯೋಗಕಾರಕ ಮಂಗಳನು 4 ಮತ್ತು 9ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರುವುದರಿಂದ ನೀವು ಹಠಾತ್ ಅಡೆತಡೆಗಳು, ಆರೋಗ್ಯದ ಸಮಸ್ಯೆಗಳು ಮತ್ತು ಹೆಚ್ಚಿದ ಆತಂಕವನ್ನು ಎದುರಿಸಬಹುದು. ಗುಪ್ತ ಶತ್ರುಗಳ ತೊಂದರೆ ಉಂಟು ಮಾಡಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಾರೆ. ಅದಿಯಾಗೋ ಏಪ್ರಿಲ್ 14ರಂದು ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ನಿಮ್ಮ 9ನೇ ಮನೆಯಲ್ಲಿ ಅಂದರೆ ಭಾಗ್ಯದ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಸ್ನೇಹಿತರೆ ಉಚ್ಚ ಸ್ಥಿತಿಯನ್ನ ತಲುಪಿದ ತಕ್ಷಣ ಕಗ್ಗತ್ತಲ ರಾತ್ರಿಯನ್ನ ಸೀಳಿಕೊಂಡು ಬರುವ ಬೆಳಗಿನ ಸೂರ್ಯೋದಯದಂತೆ ನಿಮ್ಮ ಜೀವನವು ಸುಂದರವಾಗಿ ಬದಲಾಗುತ್ತದೆ. ಅದೃಷ್ಟವು ನಿಮ್ಮ ಪರವಾಗಿ ದೃಢವಾಗಿ ನಿಲ್ಲುತ್ತದೆ. ಇದಕ್ಕೆ ಸೇರ್ಪಡೆಯಾಗಿ ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಅಧಿಪತಿ ಶುಕ್ರನು 10ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮಗೆ ಅನ್ಯೂನ್ಯತ, ವೃತ್ತಿಪರ ಮತ್ತು ಸ್ಥಾನ ಕೀರ್ತಿಯನ್ನ ನೀಡುತ್ತದೆ ಅಂತಲೇ ಹೇಳಬಹುದು.
ಮೊದಲಾರ್ಧವನ್ನ ತಾಳ್ಮೆಯಿಂದ ದಾಟಿದರೆ ದ್ವಿತೀಯಾರ್ಧವು ನಿಮಗೆ ರಾಜಯೋಗವನ್ನ ಕರುಣಿಸುತ್ತದೆ. ಸಿಂಹ ರಾಶಿಯವರು ಒಟ್ಟಾರೆಯಾಗಿ ಯಾವ ರೀತಿ ಭವಿಷ್ಯವನ್ನ ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯ್ತು. ಇನ್ನು ಮೇಯ್ನ್ ಆಗಿ ಸ್ನೇಹಿತರೆ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಮಾರ್ಚ್ ತಿಂಗಳಿಂದನೂ ಸಾಕಷ್ಟು ಕಮೆಂಟ್ಸ್ ಬಂದಿರುವ ಕಾರಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ತಿಳಿಸ್ಕೊಡಿ. ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ ಅಂದರೆ ಸಿಂಹ ರಾಶಿಯ ವಿದ್ಯಾರ್ಥಿನಿ. ಸೊ ಅಂಥವರು ಯಾವ ರೀತಿ ಫಲಿತಾಂಶವನ್ನು ಗಳಿಸಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಸಾಕಷ್ಟು ಕಮೆಂಟ್ಸ್ ಮಾಡ್ತಾ ಇದ್ರಿ. ಎಲ್ಲ ಆನ್ಸರ್ನ ನಾನು ಕಮೆಂಟ್ ಬಾಕ್ಸಲ್ಲೇ ತಿಳಿಸೋಕ್ಕಾಗಲ್ಲ. ಸೊ ಕಾರಣ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ತಿಳಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಮೊದಲು ಅವರ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೀನಿ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯ ವಿದ್ಯಾರ್ಥಿಗಳು, ನಿಮ್ಮ 5ನೇ ಮನೆಯ ಅಧಿಪತಿ ಗುರುವು ಲಾಭದ ಮನೆಯಲ್ಲಿ ಇದ್ದು 5ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ವಿದ್ಯಾರ್ಥಿಗಳು ಅಸಾಧಾರಣ ಗ್ರಹಣ ಶಕ್ತಿಯನ್ನ ಪ್ರದರ್ಶಿಸುತ್ತಾರೆ. ಅದಿಯಾಗೋ 4ನೇ ಮನೆಯ ಅಧಿಪತಿ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ಕೆಲವು ತಾತ್ಕಾಲಿಕ ಅಡೆತಡೆಗಳು ಉಂಟಾಗಬಹುದು. ಏಪ್ರಿಲ್ 14ರಂದು 9ನೇ ಮನೆಯಲ್ಲಿ ಸೂರ್ಯನು ಉಚ್ಚನಾಗುವುದು ಉನ್ನತ ಶಿಕ್ಷಣವನ್ನು ಅಂದರೆ ಹೈಯರ್ ಎಜುಕೇಷನ್ ಅನುಸರಿಸುವವರಿಗೆ, ವಿಶೇಷವಾಗಿ ತಮ್ಮ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸನ್ನು ತರುತ್ತದೆ. ಸೊ ಹಾಗಾಗಿ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಸಿಂಹ ರಾಶಿಯವರಿಗೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ಕುಟುಂಬದಲ್ಲಿ ನೋಡಲಿದ್ದೀರಿ ಅಂದರೆ 7ನೇ ಮನೆಯಲ್ಲಿ ಕುಂಭದಲ್ಲಿ ರಾಹುವಿನ ಸಂಚಾರ ಮತ್ತು ಪಾಪದ ಗ್ರಹಗಳೊಂದಿಗೆ 8ನೇ ಮನೆಯಲ್ಲಿರುವ ನಿಮ್ಮ 7ನೇ ಅಧಿಪತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರ ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತಾನೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ನಿರಂತರವಾಗಿ ಭಾವಿಸಬಹುದು. ವಿಪರೀತ ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ಮತ್ತು ವಾದ ವಿವಾದಗಳನ್ನು ತಪ್ಪಿಸುವುದು ಇಲ್ಲಿರುವಂತಹ ಏಕೈಕ ಪರಿಹಾರವಾಗಿದೆ. ಅದೇ ರೀತಿ 9ನೇ ಮನೆಯ ಅಧಿಪತಿ ತಂದೆಯ ಕಾರಕ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ತಂದೆಯ ಆರೋಗ್ಯ ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧವು ಒತ್ತಡದಲ್ಲಿರುತ್ತದೆ. ಏಪ್ರಿಲ್ 14ರ ನಂತರ ತಂದೆಯ ನೈಸರ್ಗಿಕ ಕಾರಕನಾದಂತಹ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ ಪರಿಸ್ಥಿತಿಗಳು ಹೆಚ್ಚು ಸುಧಾರಿಸುತ್ತವೆ. 11ನೇ ಮನೆಯಿಂದ 5ನೇ ಮನೆಗೆ ಗುರುವಿನ ದೃಷ್ಟಿಯು ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ. ಅಂದರೆ ಉದಾಹರಣೆಯಾಗಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಸ್ನೇಹಿತರೆ ಫಲಿತಾಂಶಗಳನ್ನು ಕೇಳುವುದು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮನೆಯಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ. ಶುಭ ಕಾರ್ಯಗಳು ನೆರವೇರಲಿದೆ ಸ್ನೇಹಿತರೆ. ಅವಿವಾಹಿತರಿಗೆ ಕಂಕಣ ಭಾಗ್ಯದ ಜೊತೆಗೆ ಸಂತಾನದ ಭಾಗ್ಯವನ್ನು ಕೇಳಲಿದ್ದೀರಿ ಸ್ನೇಹಿತರೆ. ಈ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ ಅಂತಲೇ ಹೇಳ್ಬೋದು ಸಿಂಹ ರಾಶಿಯವರಿಗೆ. ಇನ್ನು ಮೇಯ್ನ್ ಆಗಿ ಸಿಂಹ ರಾಶಿಯವರ ಆರೋಗ್ಯ ಅಂದರೆ ಹೆಲ್ತ್ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ತಿಂಗಳ ಮೊದಲ 2 ವಾರಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. 5ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು ಅಥವಾ ತೀವ್ರವಾದ ಬೆನ್ನು ನೋವಿನ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಅನಗತ್ಯ ಪ್ರಯಾಣಗಳನ್ನು ಮುಂದೂಡುವುದು ಹೆಚ್ಚು ಸೂಕ್ತ. ನಿಮ್ಮ ಲಗ್ನದಲ್ಲಿರುವಂತಹ ಕೇತು ಅತಿಯಾದ ಮಾನಸಿಕ ಆತಂಕ ಮತ್ತು ಗೊಂದಲವನ್ನು ಪ್ರಚೋದಿಸುತ್ತಾನೆ. ಅದಿಯಾಗೋ ಏಪ್ರಿಲ್ 14ರಂದು ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ಅಗಾಧವಾದ ಶಕ್ತಿಯನ್ನು ಮರಳಿ ಪಡೆದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯು ಪವಾಡದಂತಹ ಉಲ್ಬಣವನ್ನು ಕಾಣುತ್ತದೆ. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದಂತಹ ಕಾಯಿಲೆಗಳಿಂದ ನೀವು ಬೇಗನೆ ಚೇತರಿಸಿಕೊಳ್ಳುತ್ತೀರಿ. ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಸ್ನೇಹಿತರೆ. ದೈವಿಕ ಕೃಪೆ ಮತ್ತು ರಕ್ಷಣೆ ನಿಮ್ಮನ್ನು ಸಂಪೂರ್ಣವಾಗಿ ಕಾಪಾಡುತ್ತದೆ. ದೇವರ ಬಲ ಇದೆ ಸ್ನೇಹಿತರೆ. ಒಂದು ದೈವಿಕ ಬಲದಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ಸಮಯದಲ್ಲಿ ಉಷ್ಣತೆ ಕೂಡ ಜಾಸ್ತಿ ಆಗಬಹುದು. ತಾಪಮಾನ ಹೆಚ್ಚಾದಂತೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಲಿದೆ. ಸಿಂಹರಾಶಿಯವರಿಗೆ ತಣ್ಣನೆಯ ಪಾನೀಯಗಳನ್ನು ಹೊರಗೆ ಕುಡಿಯುವುದನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ, ಚೆನ್ನಾಗಿ ನೀರನ್ನು ಕುಡಿಯಿರಿ, ಪ್ರಾಣಾಯಾಮವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಸಣ್ಣ ಪುಟ್ಟ ವಾಕಿಂಗನ್ನು ಮಾಡುವುದು, ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಇನ್ನು ಮುಂದಿನದಾಗಿ ಹೇಳೋದಂದರೆ ಹಣಕಾಸಿನ ಬಗ್ಗೆ. ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
ಎಷ್ಟೇ ಅಷ್ಟಮ ದೋಷಗಳಿದ್ದರೂ ಕೂಡ ನೀವು ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸದಂತೆ ಖಚಿತಪಡಿಸುವ ಏಕೈಕ ಗ್ರಹವೆಂದರೆ ನಿಮ್ಮ 11ನೇ ಲಾಭದ ಮನೆಯಲ್ಲಿ ಮಿಥುನ ಬಲವಾಗಿ ನೆಲೆಸಿರುವ ಗುರು. ಏಪ್ರಿಲ್ ತಿಂಗಳವಿಡೀ ಸಂಪತ್ತಿನ ಹರಿವು ಸ್ಥಿರವಾಗಿರುತ್ತದೆ. ನಿಮ್ಮ ಹಳೆಯ ಹೂಡಿಕೆಗಳು ನಿಮಗೆ ಉತ್ತಮ ಆದಾಯವನ್ನು ತರುತ್ತವೆ. ಅದಿಯಾಗೋ ನಿಮ್ಮ 2ನೇ ಮನೆ ಧನಾಧಿಪತಿಯಾದಂತಹ ಬುಧನು ಏಪ್ರಿಲ್ 11ರಂದು 8ನೇ ಮನೆಯಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುವುದರಿಂದ ಆರ್ಥಿಕ ವಹಿವಾಟುಗಳ ಸಮಯದಲ್ಲಿ ಸಂವಹನದ ಕೊರತೆ ಇರಬಹುದು. ಯಾರಿಗಾದರೂ ಹಣವನ್ನು ವರ್ಗಾಯಿಸುವ ಮೊದಲು ಎಲ್ಲವನ್ನ 2 ಬಾರಿ ಪರಿಶೀಲಿಸಿ. ಏಪ್ರಿಲ್ 14ರ ನಂತರ ನಿಮ್ಮ ಲಗ್ನಾಧಿಪತಿಯ ಉಚ್ಚ ಸ್ಥಿತಿಯು ಬಾಕಿ ಇರುವ ಸರ್ಕಾರಿ ನಿಧಿಗಳು ಅಥವಾ ಟೆಂಡರ್ಗಳ ಲಾಭಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರುವುದನ್ನು ಖಚಿತಪಡಿಸಲಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚವನ್ನು ಮಾಡಬೇಡಿ. ಯಾರನ್ನೋ ಮೆಚ್ಚಿಸುವುದಕ್ಕೆ ಹೋಗಿ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಪದೇ ಪದೇ ಖರೀದಿ ಮಾಡುವುದು. ಇನ್ನು ನಿಮ್ಮ ಕುಟುಂಬದವರನ್ನು ಮೆಚ್ಚಿಸುವುದಕ್ಕೆ ಸ್ನೇಹಿತರೆ ಹಣಕಾಸಿನಲ್ಲಿ ದುಂದು ವೆಚ್ಚವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಭಯಂಕರವಾಗಿ ಎದುರಾಗಲಿದೆ ಆರ್ಥಿಕ ಸಮಸ್ಯೆ. ಸೊ ಹಾಗಾಗಿ ಸ್ವಲ್ಪ ಉಳಿತಾಯವನ್ನು ಮಾಡಿ, ಮುಂದಿನ ದಿನಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತದೆ. ಇನ್ನು ನಿಮ್ಮ ವ್ಯಾಪಾರ ಸ್ವಯಂ ಉದ್ಯೋಗದ ಪ್ರಕಾರ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹ ಸಂಚಾರಗಳಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರ ಮಾಲೀಕರು ತಿಂಗಳ ಮೊದಲ ಭಾಗದಲ್ಲಿ ತೀವ್ರ ಎಚ್ಚರಿಕೆ ವಹಿಸಬೇಕು. 7ನೇ ಮನೆಯಲ್ಲಿ ವ್ಯಾಪಾರದ ಮನೆಯಲ್ಲಿ ರಾಹು ಮತ್ತು 7ನೇ ಅಧಿಪತಿ ಶನಿಯು 8ನೇ ಮನೆಯಲ್ಲಿ ಪಾಪದ ಗ್ರಹಗಳೊಂದಿಗೆ ಸ್ನೇಹಿತರೆ ಸೇರುವುದರಿಂದ ವ್ಯಾಪಾರದಾರರೊಂದಿಗೆ ಆಳವಾದ ಭಿನ್ನಾಭಿಪ್ರಾಯಗಳು ಅಥವಾ ವಂಚನೆಗೆ ಬಲಿಯಾಗುವಂತಹ ತೀವ್ರ ಅಪಾಯವಿದೆ. ದಾಖಲೆಗಳನ್ನು ಸೂಕ್ಷ್ಮವಾಗಿ ಓದದೆ ಯಾವುದೇ ಒಪ್ಪಂದಗಳಿಗೆ ಸಹಿಯನ್ನು ಹಾಕಬೇಡಿ. 2 ಅಥವಾ 3 ಬಾರಿ ಓದಿದ ನಂತರವೇ ಸಹಿಯನ್ನು ಹಾಕಿ ಸ್ನೇಹಿತರೆ. ಯಾಕಂದರೆ ಅದು ನಿಮ್ಮ ಸ್ನೇಹಿತರಾಗಬಹುದು, ನಿಮ್ಮ ಒಡ ಹುಟ್ಟಿದವರೇ ಆಗ್ಬೋದು ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಬಹುದು ಅಥವಾ ಹೊರಗಿನವರಾಗ್ಬೋದು ಸ್ನೇಹಿತರೆ. ಮೋಸ ಮಾಡುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಸೊ ಹಾಗಾಗಿ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಸಹಿಯನ್ನು ಕೂಡ ಹಾಕಬೇಡಿ. 2-3 ಬಾರಿ ಪರಿಶೀಲಿಸಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ನೋಡಿ ಸ್ನೇಹಿತರೆ. ತಿಳಿದವರ ಸಲಹೆಯಿಂದ ಸಹಿಯನ್ನು ಹಾಕುವುದು ಉತ್ತಮ. ಇನ್ನು ಏಪ್ರಿಲ್ 19ರ ನಂತರ ನಿಮ್ಮ 10ನೇ ಮನೆಯ ಅಧಿಪತಿ ಶುಕ್ರನು ತನ್ನ ಸ್ವಂತ ರಾಶಿಯಲ್ಲಿ ಸಂಚರಿಸುವುದು ನಿಮ್ಮ ವ್ಯಾಪಾರಕ್ಕೆ ಭಾರಿ ವೇಗವನ್ನು ನೀಡುತ್ತದೆ. ವಿಶೇಷವಾಗಿ ಫ್ಯಾಷನ್, ಮಾಧ್ಯಮ, ಸೌಂದರ್ಯವರ್ಧಕಗಳು ಅಥವಾ ಆಟೋಮೊಬೈಲ್ ವಲಯಗಳಲ್ಲಿ ವ್ಯವಹರಿಸುವವರಿಗೆ ಈ ಅವಧಿಯು ಲಾಭದ ಸಮೃದ್ಧ ಫಸಲನ್ನು ನೀಡುತ್ತದೆ. ನಿಮ್ಮ ಗ್ರಾಹಕರ ನೆಲೆ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಬ್ರ್ಯಾಂಡ್ ಮೌಲ್ಯವು ಗಗನಕ್ಕೇರುತ್ತದೆ. ಈ ಹಂತದಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ತಂತ್ರಗಳನ್ನು ವಿಶ್ವಾಸದಿಂದ ಕಾರ್ಯಗತಗೊಳಿಸಬಹುದು ಸ್ನೇಹಿತರೆ. ನಿಮ್ಮ ಬಿಸ್ನೆಸ್ ಬಗ್ಗೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಸಿಂಹರಾಶಿಯವರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಿನಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಏಪ್ರಿಲ್ನ ಮೊದಲಾರ್ಧದಲ್ಲಿ ಕಚೇರಿಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತದೆ. 8ನೇ ಮನೆಯಲ್ಲಿ ಪಾಪದ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದಿರಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅನಗತ್ಯವಾಗಿ ತಪ್ಪುಗಳನ್ನು ಹುಡುಕಬಹುದು. ಗುಪ್ತ ಶತ್ರುಗಳು ನಿಮ್ಮ ಮೇಲೆ ಮೇಲ್ಗೈ ಸಾಧಿಸಲು ಪ್ರಯತ್ನಿಸುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ನಿರ್ಣಾಯಕ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಬಲವಾಗಿ ಸಲಹೆಯನ್ನು ನೀಡಲಾಗುತ್ತದೆ. ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಕರ್ಮಾಧಿಪತಿಯಾದಂತಹ ಶುಕ್ರ ತನ್ನ ಸ್ವಂತ ರಾಶಿಯಾದ ಋಷಭವನ್ನು ಅಂದರೆ 10ನೇ ಮನೆಯನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ವೃತ್ತಿ ಜೀವನವು ಭವ್ಯವಾದ ತಿರುವನ್ನು ಪಡೆಯುತ್ತದೆ. ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಲವ್ಯ ಯೋಗದಂತಹ ಪರಿಣಾಮವನ್ನು ಸೃಷ್ಟಿಸುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಪ್ರಶಂಸಿಸಲಾಗುತ್ತದೆ. ಇದು ಬಡ್ತಿ ಅಂದರೆ ಪ್ರಮೋಷನ್ ನಿರೀಕ್ಷಿಸುತ್ತಿರುವವರಿಗೆ ಪರಿಪೂರ್ಣ ಸಮಯವಾಗಿದೆ. ಹೆಚ್ಚುವರಿಯಾಗಿ ಏಪ್ರಿಲ್ 14ರಿಂದ 9ನೇ ಮನೆಯಲ್ಲಿ ಲಗ್ನಾಧಿಪತಿಯಾದಂತಹ ಸೂರ್ಯನು ಉಚ್ಚ ಸ್ಥಿತಿ ಇರುವುದರಿಂದ ವಿದೇಶಿ ಅವಕಾಶಗಳು ಸ್ನೇಹಿತರೆ ಅಥವಾ ಬಯಸಿದ ವರ್ಗಾವಣೆಯು ಸುಲಭವಾಗಿ ನಿಮ್ಮ ದಾರಿಗೆ ಬರುತ್ತದೆ ಅಂತಲೇ ಹೇಳಬಹುದು. ಸಿಂಹ ರಾಶಿಯವರು ಉದ್ಯೋಗದಲ್ಲಿ, ನಿಮ್ಮ ಕೆರಿಯರಲ್ಲಿ, ನಿಮ್ಮ ಜಾಬಲ್ಲಿ, ಬಿಸ್ನೆಸ್ಸಲ್ಲಿ, ನಿಮ್ಮ ಹೆಲ್ತಲ್ಲಿ, ಎಜುಕೇಷನ್ನಲ್ಲಿ,
ನಿಮ್ಮ ಫ್ಯಾಮಿಲಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಗ್ರಹಗಳ ಸಂಚಾರದಿಂದ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ಸಿಂಹರಾಶಿಯವರಿಗೆ ತಿಳಿಸ್ಕೊಡ್ತೀನಿ. ಇದನ್ನು ಅನುಸರಿಸಿ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 8ನೇ ಮನೆಯಲ್ಲಿನ ಅಪಾಯಕಾರಿ ಮಂಗಳ ಶನಿ ದೋಷವನ್ನು ರದ್ದುಗೊಳಿಸಲು ಮತ್ತು ಉಚ್ಚ ಸೂರ್ಯನ ರಾಜವೈಭವದ ಕೃಪೆಯನ್ನು ಆಕರ್ಷಿಸಲು ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಿ. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವ ಅಪಘಾತಗಳು ಮತ್ತು ಹಠಾತ್ ಅಪಾಯಗಳನ್ನು ತಡೆಗಟ್ಟಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಸುಂದರಕಾಂಡವನ್ನು ಓದಿ ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗಲಿದೆ. ಹನುಮಂತನ ಆರಾಧನೆ ಮಾಡುವುದು ಅಡೆತಡೆಗಳನ್ನು ನಿವಾರಿಸಲಿದೆ. ಇನ್ನು ಸೂರ್ಯ ನಮಸ್ಕಾರ. ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನ ಬಲವನ್ನು ದ್ವಿಗುಣಗೊಳಿಸಲು ಏಪ್ರಿಲ್ 14ರಿಂದ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡಲು ಪ್ರಾರಂಭಿಸಿ. ಈ ಅಭ್ಯಾಸವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಕಷ್ಟಗಳು ಅಡಚಣೆಗಳೆಲ್ಲವೂ ಕೂಡ ದೂರವಾಗಲಿದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಕುಜ ಮಂಗಳ ಸ್ನೇಹಿತರೆ, ದೋಷವನ್ನು ಸಮನ ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಂದರೆ ಕಾರ್ತಿಕೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಕೆಂಪು ಹೂಗಳನ್ನು ಬಳಸಿ ಪೂಜೆ ಸಲ್ಲಿಸಿ. ಆದಷ್ಟು ನಾನು ತಿಳಿಸುವುದೇನೆಂದರೆ ಸ್ನೇಹಿತರೆ, ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇದರ ಜೊತೆಗೆ ಬಡವರಿಗೆ, ನಿರ್ಗತಿಕರಿಗೆ ಸ್ನೇಹಿತರೆ, ಅಂಗವಿಕಲರಿಗೆ ಸ್ನೇಹಿತರೆ, ವಿಕಲನಚೇತನರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯ, ಬಟ್ಟೆ ದಾನ, ಅನ್ನದಾನ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ, ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.